ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿದೆ. ಅದರಲ್ಲೂ ಎಸ್ಪೆಷಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಣ್ಣಂತೂ ಕೆಪಿಸಿಸಿ ಅಧ್ಯಕ್ಷದ ಸ್ಥಾನದ ಮೇಲೆ ಇದೆ. ಸಹೋದರ ಡಿಕೆ ಸುರೇಶ್ ಪಟ್ಟಾಭಿಷೇಕಕ್ಕೆ ಡಿಸಿಎಂ ಡಿಕೆಶಿ ಲಾಬಿ ನಡೆಸ್ತಾ ಇದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಪರಮೇಶ್ವರ್ ಹಾಗೆ ಸಾಹುಕಾರ್ ಸತೀಶ್. ಫೆಬ್ರವರಿ 2ರಂದು ವಾಲ್ಮೀಕಿ ಸಮುದಾಯದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಸಮಾವೇಶಕ್ಕೆ ಸದ್ದಿಲ್ಲದೆ ಸಿದ್ಧತೆಯನ್ನ ದಲಿತ ಸಚಿವರ ಟೀಮ್ ನಡೆಸ್ತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ದಾವಣಗೆರೆ, ಹಾವೇರಿ, ವಿಜಯನಗರ ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಾಬಲ್ಯ ಇದೆ. 2028ಕ್ಕೆ ಸಿಎಂ ಆಕಾಂಕ್ಷಿ ಅಂತ ಈಗಲೇ ಟವಲ್ ಹಾಕಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಆಗೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರಬೇಕು, ಅವ್ರ ಡಿಸಿಎಂ ಹುದ್ದೆ ಇರಬೇಕು ಅನ್ನುವಂತ ಹಠ ಇದೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋದ್ರಿಂದ ಕೆಪಿಸಿಸಿ ಹುದ್ದೆಗೆ ಇರುವ ಮೂಲಕ ಸಿಎಂ ಗಾದಿ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದ ಬೃಹತ್ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳೋದಕ್ಕೆ ದಲಿತ ಸಚಿವರ ಟೀಮ್ ಸದ್ದಿಲ್ಲದೆ ತಯಾರಿಯನ್ನ ನಡೆಸ್ತಾ ಇದೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಸದ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು, ಡಿನ್ನರ್ ಪಾಲಿಟಿಕ್ಸ್ ಆಯ್ತು, ಅದೆಲ್ಲ ಆದ ನಂತರ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಪ್ರಬಲ ಆಕಾಂಕ್ಷಿ, ಸಿಎಂ ಸ್ಥಾನದ 2028ಕ್ಕೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಟವಲ್ ಕೂಡ ಹಾಕಿದ್ದಾರೆ. ಈಗಲೇ ಸಾಕಷ್ಟು ಲಾಬಿಗಳು ನಡೆಸ್ತಾ ಇದೆ. ಬೃಹತ್ ಸಮಾವೇಶಗಳಿಗೆ ಇವಾಗ ಮುಂದಾಗ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಕಾಂಗ್ರೆಸ್ ಪಾಳ್ಯದ ಬಗ್ಗೆ ದೀಪಾ. ಸಿಂಧೂರ, ಈಗ ವಾಲ್ಮೀಕಿ ಸಮುದಾಯದ ಮೂಲಕ ಅಂದ್ರೆ ವಾಲ್ಮೀಕಿ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರುಗಳು, ಸಚಿವರುಗಳು ತಯಾರಾಗಿರುವಂತಹದ್ದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ, ಮುಂದಿನ ಸಾರಥಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಪಟ್ಟಿಯೇ ಇತ್ತು. ಯಾರಾಗಬೇಕು ಅನ್ನುವಂತಹದ್ದು, ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನುವಂತಹದ್ದು. ಅದರಲ್ಲಿ ಮೊದಲ ಪಟ್ಟಿಯಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಕಾಂಕ್ಷಿ ಇದ್ದಾರೆ. ತಾವು ಕೂಡ ಕೊಟ್ರೆ ಈ ಒಂದು ಸ್ಥಾನವನ್ನ ನಿಭಾಯಿಸ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಇದೀಗ ಆ ಮೂಲಕ ತಮ್ಮ ಶಕ್ತಿಯನ್ನು ಕೂಡ ಪ್ರದರ್ಶನ ಮಾಡ್ಕೊಳ್ಬೇಕು, ಹೈಕಮಾಂಡ್ಗೂ ಕೂಡ ತಮ್ಮ ಶಕ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫೆಬ್ರವರಿ 2ಕ್ಕೆ ಚಿತ್ರದುರ್ಗದಲ್ಲಿ ವಾಲ್ಮೀಕಿ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆ ಭಾಗದ ವಾಲ್ಮೀಕಿ ಸಮುದಾಯದವರು ಏನಿದ್ದಾರೆ ಅಂದ್ರೆ ಚಿತ್ರದುರ್ಗ ಸುತ್ತಮುತ್ತ ಇರುವಂತಹ ಕೆಲವೊಂದು ಜಿಲ್ಲೆಗಳಲ್ಲಿ ವಾಲ್ಮೀಕಿ ಸಮುದಾಯ ಹೆಚ್ಚಿರೋದ್ರಿಂದ ಅಲ್ಲಿ ಮಾಡಿದ್ರೆ ಸರಿಯಾಗುತ್ತೆ, ಸಾಕಷ್ಟು ಜನ ಸೇರಬಹುದು ಆ ಒಂದು ಸಮಾವೇಶಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಸಮಾವೇಶವನ್ನ ಇಟ್ಕೊಂಡಿರುವಂತಹದ್ದು. ಈಗ ಆಲ್ರೆಡಿ ಮುಂದಿನ ಸಿಎಂ ಅನ್ನುವಂತಹ ವಿಚಾರವೂ ಕೂಡ ಬಹಿರಂಗ ಹೇಳಿಕೆಗಳು ಕೇಳಿ ಬಂದಿದೆ. ಬಹಿರಂಗವಾಗಿಯೇ ನಾನು ಕೂಡ ಆಕಾಂಕ್ಷಿ ಅನ್ನುವಂತಹ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ನೀಡಿದ್ದಾರೆ. ಆದ್ರೆ ಅದಕ್ಕೂ ಮುನ್ನ ವೇದಿಕೆ ಸಿದ್ಧ ಮಾಡ್ಕೊಳ್ಬೇಕು. ವೇದಿಕೆ ಸಿದ್ಧ ಆಗ್ಬೇಕು ಅಂದ್ರೆ ಒಂದು ಡಿಸಿಎಂ ಪಟ್ಟಕ್ಕೆ ಇರಬೇಕು, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇರಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಡಿಸಿಎಂ, ಹೆಚ್ಚುವರಿ ಡಿಸಿಎಂ ಇಲ್ಲ ಅನ್ನುವಂತಹ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಕೆಪಿಸಿಸಿ ಸಾರಥ್ಯವನ್ನಾದ್ರೂ ವಹಿಸಿಕೊಂಡು ಮುಂಬರುವಂತಹ 28ಕ್ಕೆ ಸಿಎಂ ಆಕಾಂಕ್ಷಿ ಅನ್ನುವಂತಹ ಪಟ್ಟಿಯಲ್ಲಿ ತಾವು ಮುಂಚೂಣಿಯಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದಾರೆ. ಅದರ ಮುಂದುವರೆದ ಭಾಗವೇ ಈ ಒಂದು ಸಮಾವೇಶ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.